ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ರಸಮ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸಾರಿ ಈ ಬೇಳೆ ರಸಮ್ನ ನೀವು ಮಾಡಿದರೆ ಸಾಕು, ಮನೆಯವರು ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗನೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದಾದಂತಹ ಈ ಬೇಳೆ ರಸಮ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ. ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಚಿಕ್ಕ ಸೈಜಷ್ಟು ಈರುಳ್ಳಿ, 2ರಿಂದ 3 ಹಸಿಮೆಣಸಿಕಾಯಿನ ಉದ್ದವಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 8 ಎಸಳು ಬೆಳ್ಳುಳ್ಳಿ, 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಇದು ಮುಳುಗೋವಷ್ಟು ನೀರನ್ನ ಸೇರಿಸಿ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಷಲ್ನ ಹೊಡೆಸ್ಕೋಬೇಕು. ಈ ಬೇಳೆ ರಸಮ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡಬಹುದು ಅಂತಲೇ ಹೇಳ್ಬೋದು. ಇದು ವಿಷಲ್ ಹೊಡೆಯೋವರೆಗೂ ವಿಷಲ್ ಹೊಡೆಯೋವರೆಗೂ ನಾನು ಒಂದು ಸ್ಪೂನಷ್ಟು ಕರಿಮೆಣಸನ್ನ ತಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಇದೆರಡನ್ನೂ ಚೆನ್ನಾಗಿ ಕುಟ್ಕೋಬೇಕು. ನಾನು ಕಲ್ಲರ್ಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದು ತರಿತರಿಯಾಗಿರಬೇಕು, ಯಾವುದೇ ಕಾರಣಕ್ಕೂ ನೈಸ್ ಆಗಬಾರ್ದು, ಸ್ಮೂತಾಗಿ ಕುಟ್ಬಾರ್ದು. ಅದ್ರ ಜೊತೆಗೆ ತರಿತರಿಯಾಗಿ 8 ಎಸಳು ಬೆಳ್ಳುಳ್ಳಿನ ಕೂಡ ಸೇರಿಸಿ ಇದಕ್ಕೆ ನಾನು ಇಲ್ಲಿ 6ರಿಂದ 8 ಎಸಳು ಬೆಳ್ಳುಳ್ಳಿನ ಕೂಡ ಸೇರಿಸಿ ತರಿತರಿಯಾಗಿ ಜೊತೆಗೇನೆ ಕುಟ್ತಾ ಇದ್ದೀನಿ. ನೋಡಿ, ಇವಾಗ ತರಿತರಿಯಾಗಿರಬೇಕು ಬೇಳೆ. ಇವಾಗ ಕೂಡ ಆಗಿದೆ ನೋಡಿ. ಇದನ್ನ ಒಂದು ಕಡ್ಗೋಲಿಂದ ಚೆನ್ನಾಗಿ ಇದನ್ನ ಇವಾಗ ಒಂದು ಕಡ್ಗೋಲಿಂದ ಕಡಿಯೋಣ. ಈ ತರ ಕಡ್ಗೋಲಿಂದ ಕಡ್ದು ಇದಕ್ಕೆ ಇವಾಗ ನಾವೇನು ಕುಟ್ಕೊಂಡಿದ್ವಿ, ರೆಡಿ ಮಾಡಿ ಇಟ್ಕೊಂಡಿದ್ವಿ, ಜೀರಿಗೆ ಬೆಳ್ಳುಳ್ಳಿ ಅದನ್ನ ಸೇರಿಸ್ತಾ ಇದ್ದೀನಿ. ಅಂದ್ರೆ ಒಂದಿದ್ರೆ ಸಾಕು. ನಾವೇನು ಕುಟ್ಕೊಂಡಿದ್ವಿ ಪೆಪ್ಪರು, ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಈ ರಸಮ್ಗೆ. ಇದೇ ಮೇನ್ ಅಂತಾನೆ ಹೇಳ್ಬೋದು. ಇದೊಂದು ಹಾಕಿದ್ರೆ ಯಾವುದೇ ರೀತಿಯ ರಸಮ್ ಪೌಡರ್ ಆಗಲಿ, ಬೇರೆ ಯಾವುದೇ ರೀತಿಯ ಯಾವುದು ಕೂಡ ಬೇಡ, ಮಸಾಲೆ ಪೌಡರ್ ಆಗಿರ್ಬೋದು, ಜೀರಿಗೆ ಪೌಡರ್, ರಸಮ್ ಅಂತಾನೆ ಹೇಳ್ಬೋದು, ಯಾವುದು ಕೂಡ ನಿಮಗೆ ಬೇಕಾಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆಗೆ 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ 6ರಿಂದ 8 ಎಸಳು ಬೆಳ್ಳುಳ್ಳಿ, 1 ಒಣಮೆಣಸಿಕಾಯಿನ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ 1 ಕಡ್ಡಿ ಕರಿಬೇವನ್ನ ಕೂಡ ಸೇರಿಸಿದ್ದೀನಿ. ನೋಡಿ, ಒಗ್ಗರಣೆ ಕೂಡ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಈ ಒಗ್ಗರಣೆನ ನಾವು ಬೇಳೆಗೆ ಸೇರಿಸೋಣ. ಈ ಥರ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಇದನ್ನ ಕುದಿಯಕ್ಕೆ ಬಿಡೋಣ. ಮೊದಲು ಹೈ ಫ್ಲೇಮಲ್ಲಿ ಕುದಿಯೋಕ್ಕಿಡಿ. ಕುದಿ ಸ್ಟಾರ್ಟ್ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಅಥವಾ 7 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡ್ಬೋದು, ಇವಾಗ ಕುದಿ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದಿಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅಂದಾಗ ರಸಮ್ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿ ಸೇರಿಸಿದ್ದೀನಿ. ಇದನ್ನ ಇವಾಗ ಒಂದು ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ, ಬಿಸಿ ಬಿಸಿ ಆದಂತಹ ಟೇಸ್ಟಿ ಆದಂತಹ ಸಿಂಪಲ್ ಆದಂತಹ ರಸಮ್ನ, ಬೇಳೆ ರಸಮ್ನ ಹೇಗೆ ಮಾಡೋದು ಅಂತ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ, ಕಡಿಮೆ ಸಮಯ ಇದೆಯಪ್ಪ ಅಂದಾಗ ಈ ರಸಮ್ನ ಖಂಡಿತ ಟ್ರೈ ಮಾಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಸಖತ್ತಾಗಿರುತ್ತೆ ಈ ಬೇಳೆ ರಸಮ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ.